ನಾಳೆ ಶ್ರೀರಂಗಪಟ್ಟಣ ಶಹರದಲ್ಲಿ ಹನುಮಮಾಲಾ ಸಂಕೀರ್ತನೆ ಯಾತ್ರೆ ಬಂದೋಬಸ್ತ್ ನಾವು ಎಲ್ಲ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಮುಖ್ಯವಾಗಿ ನಾಳೆ 10 ಗಂಟೆಗೆ ನಿಮಿಷಾಂಬ ದೇವಸ್ಥಾನದ ಒಂದು ಆವರಣದಲ್ಲಿ 1 ಗಂಟೆ ಫಂಕ್ಷನ್ ಮಾಡಿ ಇಲ್ಲಿಂದ ಗಂಜಾಂ ಮುಖಾಂತರ KSRTC ಬಸ್ ಸ್ಟ್ಯಾಂಡು ಮತ್ತು ಜಾಮಿಯಾ ಮಸೀದಿ ಪಕ್ಕದ ರಸ್ತೆಯಲ್ಲಿ ಪೇಟೆ ಬೀದಿ ಮುಖಾಂತರ ಮೆರವಣಿಗೆ ಹೋಗಿ ರಂಗನಾಥ ಸ್ವಾಮಿ ದೇವಸ್ಥಾನದ ಒಂದು ಆವರಣದಲ್ಲಿ ಕ್ಲೋಸ್ ಆಗ್ತದೆ. ಈ ಒಂದು ಸಂಕೀರ್ತನ ಯಾತ್ರೆಗೆ ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯ ಹಲವಾರು ಹಿಂದೂ ಬಾಂಧವರು, ಅದರಲ್ಲೂ ಮುಖ್ಯವಾಗಿ ಹನುಮ ಮಾಲೆ ಧರಿಸಿದವರು ಈ ಒಂದು ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನು ನಾವು ಮಾಡಿದ್ದೀವಿ. ಮಾನ್ಯ DIG ಸಾಹೇಬರ ಒಂದು ನೇತೃತ್ವದಲ್ಲಿ ಒಟ್ಟು 2 SP ಗಳು, 4 ಜನ ಅಡಿಷನಲ್ SP ಗಳು, 9 ಜನ DYSPಗಳು, ಸುಮಾರು 35 ಜನ ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಒಟ್ಟು 1,000 ಸಂಖ್ಯೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ನಾವು ಈ ಒಂದು ಬಂದೋಬಸ್ತ್ ವ್ಯವಸ್ಥೆಗೆ ಹಾಕಿದ್ದೀವಿ. ಅದರ ಜೊತೆಗೆ 200 ಸಂಖ್ಯೆಯ ಹೋಮ್ ಗಾರ್ಡ್ಗಳು, 10 KSRPಗಳು, 2 QRTಗಳು, 3 ಡ್ರೋನ್ ಕ್ಯಾಮ್ರಾ ಸೇರಿದಂತೆ ಒಟ್ಟಾರೆಯಾಗಿ ಈ ಒಂದು ಬಂದೋಬಸ್ತ್ ಎಲ್ಲ ರೀತಿಯಿಂದ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದರ ಜೊತೆಗೆ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳನ್ನು ನಾವು ಗುರುತಿಸಿದ್ದೀವಿ. ಆ ಸೂಕ್ಷ್ಮ ಪ್ರದೇಶಗಳಲ್ಲಿ CCTV ಕ್ಯಾಮರಾಗಳನ್ನು ನಾವು ಅಳವಡನೆ ಮಾಡಿದ್ದೀವಿ. ಅದರ ಜೊತೆಗೆ ಹೆಚ್ಚಿನ ಒಂದು ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ನಿಯೋಜಿಸಿ ಯಾವುದೇ ಒಂದು ಸಣ್ಣ ಘಟನೆ ನಡೆಯದ ರೀತಿಯಲ್ಲಿ ಈ ಒಂದು ಯಾತ್ರೆ ಸಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸಕಲ ಸಿದ್ಧತೆಯನ್ನು ನಮ್ಮ ಪೊಲೀಸ್ ವತಿಯಿಂದ ಮಾಡಿದ್ದೀವಿ.